ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ದೇವನ ಪ್ರಿಯ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತೇನೆ. ಇಂದಿನಿಂದ ನಾನು ಜಿಕೆ ಸರಣಿಯನ್ನು ಪ್ರಾರಂಭಿಸುತ್ತೇನೆ. ಮೊದಲನೆಯದಾಗಿ ಇಂದು ನಾನು ನೊಬೆಲ್ ಪ್ರಶಸ್ತಿ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ನಾನು ನೊಬೆಲ್ ಪ್ರಶಸ್ತಿ ಬಗ್ಗೆ ತಿಳಿಸಿಕೊಡುತ್ತೇನೆ. ಯಾರ್ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೊದಲನೆಯದಾಗಿ ನೊಬೆಲ್ ಪ್ರಶಸ್ತಿ. ಈ ಚಿತ್ರದಲ್ಲಿ ಕಾಣುತ್ತಿರುವ ವ್ಯಕ್ತಿ ಹೆಸರು ಆಲ್ಫ್ರೆಡ್ ನೊಬೆಲ್ ಎಂದು. ಇವರ ಹೆಸರಿನಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪ್ರಾರಂಭಿಸಲಾಗಿದೆ. ಈ ನೊಬೆಲ್ ಪ್ರಶಸ್ತಿ ಅಥವಾ ಸ್ಥಾಪನೆಗೆ ಮೂಲ ಕಾರಣನೇ ಆಲ್ಫ್ರೆಡ್ ನೊಬೆಲ್ ಅವರು. ನೊಬೆಲ್ ಬಗ್ಗೆ ತಿಳಿದುಕೊಳ್ಳೋಣ. ಅಬೌಟ್ ನೊಬೆಲ್. ನೊಬೆಲ್ ಪ್ರಶಸ್ತಿ ಏನಪ್ಪಾ ಅಂದ್ರ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಯಾಗಿದೆ. ಆಲ್ಫ್ರೆಡ್ ನೊಬೆಲ್ ಅವರು 1895ರಲ್ಲಿ ಈ ನೊಬೆಲ್ ಪ್ರಶಸ್ತಿನ ಸ್ಥಾಪನೆ ಮಾಡ್ತಾರೆ. ಅಂದ್ರೆ ಅವ್ರು ಸ್ಥಾಪನೆ ಮಾಡಿಲ್ಲ, ಬಟ್ ಅವರು ಒಂದು ತಮ್ಮ ವಿಲ್ ಒಳಗ ಬರೀತಾರ. ಏನಂತಂದ್ರ ಹಿಂದಿನ ವರ್ಷದಲ್ಲಿ ಮಾನವ ಕುಲಕ್ಕೆ ಹೆಚ್ಚಿನ ಪ್ರಯೋಜನವನ್ನು ನೀಡಿದವರಿಗೆ ಈ ಪ್ರಶಸ್ತಿ ನೀಡಬೇಕಂತಂದು ಆಲ್ಫ್ರೆಡ್ ನೊಬೆಲ್ ಅವರು ತಮ್ಮ ಉಯಿಲು ಒಳಗ ಬರೆದಿರ್ತಾರೆ. ನೋಡಿ, ಇಲ್ಲಿ ಕಾಣ್ತಾ ಇರುವಾಗೆ ನೊಬೆಲ್ ಪ್ರಶಸ್ತಿಯನ್ನ ಮರಣೋತ್ತರವಾಗಿ ಕೊಡುವುದಿಲ್ಲ. ನೊಬೆಲ್ ಪ್ರಶಸ್ತಿ ಏನಪ್ಪಾ ಅಂದ್ರ ನೊಬೆಲ್ ಪ್ರಶಸ್ತಿನ ಮರಣೋತ್ತರವಾಗಿ ಕೊಡುವುದಿಲ್ಲ. ನೊಬೆಲ್ ಪ್ರಶಸ್ತಿ ಮರಣೋತ್ತರವಾಗಿ ಯಾಕೆ ಕೊಡಲ್ಲ ಅಂದ್ರ ಅವ್ರು ಆಗಲೇ ತೀರ್ಕೊಂಡಿರ್ತಾರೆ, ಅದಕ್ಕೋಸ್ಕರ ಕೊಡೋದಿಲ್ಲ. ನೊಬೆಲ್ ಪ್ರಶಸ್ತಿನ ಯಾವಾಗ ಕೊಡ್ತಾರೆ, ಯಾರಿಗೆ ಕೊಡ್ತಾರಪ್ಪ ಅಂದ್ರ ನೊಬೆಲ್ ಪ್ರಶಸ್ತಿಯು ಘೋಷಣೆಯಾಗಿ ಆ ವ್ಯಕ್ತಿ ಘೋಷಣೆಯ ನಂತರ ತೀರ್ಕೊಂಡ್ರೆ ಆ ನೊಬೆಲ್ ಪ್ರಶಸ್ತಿಯನ್ನ ಅವನಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳಿಗೆ, ಅವ್ರ ಫ್ಯಾಮಿಲಿ ಇರ್ಬೋದು ಅಥವಾ ಲೀಗಲ್ ಐರ್ಸ್ ಅವ್ರ ಸಂಬಂಧಪಟ್ಟಂತ ವ್ಯಕ್ತಿಗಳಿಗೆ ಈ ನೊಬೆಲ್ ಪ್ರಶಸ್ತಿನ ನೀಡ್ತಾರೆ. ಈ ನೊಬೆಲ್ ಪ್ರಶಸ್ತಿಯ ಒಟ್ಟು ವೆಚ್ಚ ಎಷ್ಟೈತೆ ಅಂದ್ರ 11 ಮಿಲಿಯನ್ ಸ್ವಿಡಿಷ್ ಕ್ರೋನ ಇದೆ. ಒಟ್ಟು ನೊಬೆಲ್ ಪ್ರಶಸ್ತಿಯ ವೆಚ್ಚ ಎಷ್ಟು ಅಂದ್ರೆ 11 ಮಿಲಿಯನ್ ಸ್ವಿಡಿಷ್ ಕ್ರೋನ. ಇದನ್ನ ಮ್ಯಾಕ್ಸಿಮಮ್ ಅಂದ್ರೆ ಒಂದು ನೊಬೆಲ್ ಪ್ರಶಸ್ತಿಯನ್ನ ಮ್ಯಾಕ್ಸಿಮಮ್ 3 ಶೇರ್ ಮಾಡಬಹುದು. ಮಿನಿಮಮ್ ಅಂದ್ರೆ ಒಬ್ರಿಗೆ ಕೊಡ್ಲೇಬೇಕು, ಅದೆಲ್ಲರಿಗೂ ಗೊತ್ತಿರುವಂತ ವಿಷಯ. ನೆಕ್ಸ್ಟ್, ಮೊಟ್ಟ ಮೊದಲ ಬಾರಿಗೆ ಈ 1895ರಲ್ಲಿ ಆಲ್ಫ್ರೆಡ್ ನೊಬೆಲ್ ಅವರು ಬರೆದಂತ ಈ ಉಯಿಲು ಒಳಗ ಏನಿತ್ತಪ್ಪ ಅಂದ್ರ 5 ಸಪರೇಟ್ ಫೀಲ್ಡ್ಸ್ ಅಂದ್ರ 5 ಡಿಫರೆಂಟ್ ಫೀಲ್ಡ್ಸ್ ಅಂದ್ರ 5 ವಿಭಾಗಕ್ಕೆ ಕೊಡ್ಬೇಕಂತಂದು ಅವ್ರು ಬರ್ದಿದ್ರು. ಅವ್ರು ಬರ್ದಿದ್ದು ಯಾವ್ದಂದ್ರ ಒಂದು ಫಿಸಿಕ್ಸ್ ಹೇಳಿದ್ರು, ಒಂದು ಕೆಮಿಸ್ಟ್ರಿ ಹೇಳಿದ್ರು, ಒಂದು ಮೆಡಿಸಿನ್ ಹೇಳಿದ್ರು, ಒಂದು ಲಿಟ್ರೇಚರ್ ಹೇಳಿದ್ರು, ಒಂದು ಪೀಸ್ ಹೇಳಿದ್ರು, ಇನ್ನೊಂದು ಈ ಎಕನಾಮಿಕ್ಸ್ ಅವ್ರು ಸೇರ್ಪಡೆ ಮಾಡಿಲ್ಲ. ಯಾವಾಗಪ್ಪ ಅಂದ್ರ 1968ರಲ್ಲಿ ಇದೇ ಆಲ್ಫ್ರೆಡ್ ನೊಬೆಲ್ ಅವರು ಸ್ವೀಡನ್ ದೇಶದವರ. ಇವರು ಅದೇ ದೇಶದಲ್ಲಿರುವಂತಹ ಸ್ವೀಡನ್ ಸೆಂಟ್ರಲ್ ಬ್ಯಾಂಕ್ ಅಂದ್ರ ಸ್ವೆರಿಜಸ್ ರಿಕ್ಸ್ ಬ್ಯಾಂಕ್ ಸ್ಥಾಪನೆ ಆಗಿ 300 ವರ್ಷ ಆಗಿರುತ್ತ. ಅದಕ್ಕೋಸ್ಕರ ಈ ಎಕನಾಮಿಕ್ಸ್ ವಿಭಾಗದಲ್ಲಿ 1968ರಲ್ಲಿ ನೊಬೆಲ್ ಪ್ರಶಸ್ತಿ ಎಕನಾಮಿಕ್ಸ್ಗೂ ಕೊಡ್ಬೇಕಂತಂದು ಹೇಳ್ತಾರ. ನೆಕ್ಸ್ಟ್ ನೋಡಿ, ಒಟ್ಟು ಓವರ್ ಆಗಿ 6 ಒಟ್ಟು 6 ವಿಭಾಗಕ್ಕೂ ನೊಬೆಲ್ ಪ್ರಶಸ್ತಿ ಕೊಡ್ತಾರ. ಈ 6 ವಿಭಾಗದೊಳಗ ಒಂದು ಪೀಸ್ ಅಂದ್ರೆ ಶಾಂತಿ ವಿಭಾಗಕ್ಕೆ ನಾರ್ವೆಯ ಓಸ್ಲೋ ಒಳಗೆ ಕೊಡ್ತಾರ. ಪ್ರಶ್ನೆ ಬರುತ್ತಾ, ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಯಾವ ದೇಶದಲ್ಲಿ ಕೊಡ್ತಾರ? ನಾರ್ವೆ ದೇಶದ ಓಸ್ಲೋ ಒಳಗೆ ಕೊಡ್ತಾರ. ಉಳಿದಂತ 5 ಪ್ರಶಸ್ತಿಗಳ ಎಲ್ಲಿ ಕೊಡ್ತಾರ ಅಂದ್ರ ಸ್ವೀಡನ್ ದೇಶದ ಸ್ಟಾಕ್ಹೋಮ್ ಒಳಗ ಕೊಡ್ತಾರ. ಇದೆಲ್ಲರಿಗೂ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್, ನಮ್ಗೆಲ್ಲರಿಗೂ ತಿಳಿದಿರ್ಬೇಕು, ದ ನೊಬೆಲ್ ಇನ್ಸ್ಟಿಟ್ಯೂಷನ್ ಅಂತೇಳಿ ಹೆಡ್ಲೈನ್ ಇದೆ. ಏನಿದು ನೊಬೆಲ್ ಇನ್ಸ್ಟಿಟ್ಯೂಷನ್? ನಾವು ಯಾವ ತರ ತಿಳ್ಕೊಂಡಿದೀವಪ್ಪ ಅಂದ್ರೆ ನೊಬೆಲ್ ಪ್ರಶಸ್ತಿನ ಒಂದೇ ಸಂಸ್ಥೆದವ್ರು ಕೊಡ್ತಾರ. ಈಗ ಹೋದ ತಕ್ಷಣ ನಾವೆಲ್ಲ ಟಿವಿ ಒಳಗ, ನ್ಯೂಸ್ ಪೇಪರ್ ಒಳಗ ತೋರಿಸ್ತಿರ್ತೀವಿ, ಒಂದು ಸೆಂಟರ್ ಒಳಗ ಅವರೆಲ್ಲ ಪ್ರಶಸ್ತಿ ಪ್ರದಾನ ಮಾಡ್ತಿರ್ತಾರ, ಸುತ್ತೆಲ್ಲ ಜನ ಇರ್ತಾರ. ಬಟ್ ನೊಬೆಲ್ ಪ್ರಶಸ್ತಿನ ಆ ತರ ಪ್ರದಾನ ಮಾಡಿದ್ರು ಕೂಡ ಅದಕ್ಕೆ ತನ್ನದೇ ಆದಂತ ಸಪರೇಟ್ ಬ್ರಾಂಚಸ್ ಇದಾವ. ಈಗ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಫಿಸಿಕ್ಸ್ ಇದೆ. ಈ ಫಿಸಿಕ್ಸ್ ಇರ್ಲಿ, ಈ ಕೆಮಿಸ್ಟ್ರಿ ಇರ್ಲಿ ಮತ್ತು ಈ ಎಕನಾಮಿ ಇದೆಯಲ್ಲ, ಈ ಮೂರನ್ನ ಯಾರು ಕೊಡ್ತಾರೆ ಅಂದ್ರ ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸ್ ಕೊಡ್ತಾರೆ. ಇಲ್ಲಿ ಎಲ್ಲರೂ ಸರಿಯಾಗಿ ನೋಡ್ಕೊಳ್ಳಿ. ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಎಕನಾಮಿಕ್ಸ್. ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಎಕನಾಮಿಕ್ಸ್ ನ ಯಾರು ಕೊಡ್ತಾರಪ್ಪ ಅಂದ್ರ
ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಎಕನಾಮಿಕ್ಸ್ ನ ಯಾರು ಕೊಡ್ತಾರಪ್ಪ ಅಂದ್ರ ರಾಯಲ್ ಸ್ವೀಡಿಶ್ ಅಕಾಡೆಮಿ ಆಫ್ ಸೈನ್ಸ್ ಅವ್ರು ಕೊಡ್ತಾರೆ. ಎಲ್ಲರೂ ಸರಿಯಾಗಿ ನೋಡ್ಕೊಳ್ಳಿ, ಇದ್ಯಾರು ರಾಯಲ್ ಸ್ವೀಡಿಶ್ ಅಕಾಡೆಮಿ ಆಫ್ ಸೈನ್ಸ್ ಅವ್ರು ಕೊಡ್ತಾರೆ. ಓಕೆನಾ. ನೆಕ್ಸ್ಟ್ ಅದೇ ರೀತಿ ಫಿಸಿಯಾಲಜಿ ಅಥವಾ ಮೆಡಿಸಿನ್ ಯಾರು ಕೊಡ್ತಾರೆ ಅಂದ್ರ ಕರೋಲಿನ್ಸ್ಕಾ ಇನ್ಸ್ಟಿಟ್ಯೂಟ್ ದವ್ರು ಕೊಡ್ತಾರೆ. ಯಾರು ಕೊಡ್ತಾರ? ಕರೋಲಿನ್ಸ್ಕಾ ಇನ್ಸ್ಟಿಟ್ಯೂಟ್ ದವ್ರು ಕೊಡ್ತಾರ. ಲಿಟ್ರೇಚರ್ ಯಾರು ಕೊಡ್ತಾರಪ್ಪ ಅಂದ್ರೆ ಸ್ವೀಡಿಶ್ ಅಕಾಡೆಮಿದವರು ಲಿಟ್ರೇಚರ್ ಕೊಡ್ತಾರ. ಲಿಟ್ರೇಚರ್ ಯಾರು ಕೊಡ್ತಾರಪ್ಪ ಅಂದ್ರೆ ಸ್ವೀಡಿಶ್ ಅಕಾಡೆಮಿದವರು ಲಿಟ್ರೇಚರ್ ಬಗ್ಗೆ ಅವಾರ್ಡ್ ಕೊಡ್ತಾರ. ನೆಕ್ಸ್ಟ್ ಅವಾರ್ಡ್ ಕೊಡಲ್ಲ, ಅವರು ಏನ್ ಮಾಡ್ತಾರೆ ಅಂದ್ರ ನೇಮಕ ಅಂದ್ರ ಯಾರನ್ನ ಆಯ್ಕೆ ಮಾಡೋದು ಇವರೇ ಸ್ವೀಡಿಶ್ ಅಕಾಡೆಮಿದವ್ರು ಮಾಡ್ತಾರ. ನೆಕ್ಸ್ಟ್ ಪೀಸ್ ನಾರ್ವೇಜಿಯನ್ ನೊಬೆಲ್ ಕಮಿಟಿದವ್ರು ಕೊಡ್ತಾರ. ಪೀಸ್ ಯಾರು ಕೊಡ್ತಾರೆ ಅಂದ್ರ ನಾರ್ವೇಜಿಯನ್ ನೊಬೆಲ್ ಕಮಿಟಿದವ್ರು ಕೊಡ್ತಾರ. ಪ್ರತಿ ವರ್ಷ ನೊಬೆಲ್ ಯಾವಾಗ ಕೊಡ್ತಾರಪ್ಪ ಅಂದ್ರ ಡಿಸೆಂಬರ್ 10 ಕೊಡ್ತಾರ. ಯಾಕಪ್ಪ ಡಿಸೆಂಬರ್ 10 ಕೊಡ್ತಾರ ಅಂದ್ರ ಆ ಡಿಸೆಂಬರ್ 10 ಆಲ್ಫ್ರೆಡ್ ನೊಬೆಲ್ ಅವರ ಡೆತ್ ಆನಿವರ್ಸರಿ ಆಗಿರುತ್ತ, ಮರಣೋತ್ತರ ದಿನ. ಅದಕ್ಕೋಸ್ಕರ ಡಿಸೆಂಬರ್ 10 ಪ್ರತಿ ವರ್ಷ ನೊಬೆಲ್ ಪ್ರಶಸ್ತಿನ ನೀಡ್ತಾರ. ಇಲ್ಲಿ ಎಲ್ಲರಿಗೂ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಈಗ ನಾವು ಆಲ್ಫ್ರೆಡ್ ನೊಬೆಲ್ ಅಂದ್ರ ನೊಬೆಲ್ ಸ್ಥಾಪನೆ ಮಾಡಿದಂತ ವ್ಯಕ್ತಿಯ ಬಗ್ಗೆ ನಾವು ತಿಳ್ಕೊಳ್ಬೇಕಲ್ವಾ. ನೆಕ್ಸ್ಟ್ ಈಗ ನೋಡ್ರಿ, ಆಲ್ಫ್ರೆಡ್ ನೊಬೆಲ್ ಅವರು ಅಕ್ಟೋಬರ್ 21, 1833 ಸ್ಟಾಕ್ಹೋಮ್ ಅಂದ್ರೆ ಸ್ವೀಡನ್ ನ ಸ್ಟಾಕ್ಹೋಮ್ ಒಳಗೆ ಜನಿಸ್ತಾರ. ಇವರು ಸ್ವೀಡಿಶ್ ಕೆಮಿಸ್ಟ್ ಆಗಿದ್ರು, ಇಂಜಿನಿಯರ್ ಆಗಿದ್ರು, ಇನ್ವೆಂಟರ್ ಆಗಿದ್ರು, ಇಂಡಸ್ಟ್ರಿಯಲಿಸ್ಟ್ ಆಗಿದ್ರು. ಅಂದ್ರ ಆಡು ಮುಟ್ಟದ ಸೊಪ್ಪಿಲ್ಲ, ಅಣ್ಣ ಕಲೀಲಾರ್ದೇನು ಇಲ್ಲ, ಎಲ್ಲಾನು ತಿಳ್ಕೊಂಡವ್ರ ಅವ್ರು. ಇವ್ರು ಏನೇನ್ ಕಂಡಿಡಿದಾರಪ್ಪ ಅಂದ್ರ ಒಂದು ಡೈನಮೈಟ್ ಕಂಡಿಡಿದಾರ. ಈ ಡೈನಮೈಟ್ ನ ನೈಟ್ರೋಗ್ಲಿಸರಿನ್ ಯೂಸ್ ಮಾಡಿ ಕಂಡುಹಿಡಿದಿರೋದು. ಇನ್ನೊಂದು ಬ್ಯಾಲಿಸ್ಟೇಟ್ ಕಂಡುಹಿಡಿದಿದ್ದಾರೆ. ನೆಕ್ಸ್ಟ್ ಬ್ಲಾಸ್ಟಿಕ್ ಕ್ಯಾಪ್ ಕಂಡುಹಿಡಿದಿದ್ದಾರೆ. ನೋಡಿ, ವಿಜ್ಞಾನಿಗಳು ಅಥವಾ ಮಹಾನ್ ವ್ಯಕ್ತಿಗಳು ಅವ್ರು ಕಂಡಿಡಿಯಲು ಯಾಕಪ್ಪ ಕಂಡುಹಿಡಿದ್ರಂದ್ರ ಮಾನವನಿಗೆ ಒಳಿತಾಗ್ಲಿ, ಮಾನವನಿಗೆ ಕಷ್ಟ ಆಗಬಾರ್ದು ಅಂತ ಅವ್ರು ಕಂಡು ಹಿಡಿದಿರೋದು. ನಾವೇನ್ ಮಾಡ್ಕೊಂಡ್ವಿ, ನಮ್ ದುರುಪಯೋಗಕ್ಕೋಸ್ಕರ, ನಮ್ಮ ಸ್ವಾರ್ಥಕ್ಕೋಸ್ಕರ ಬಳಸಿದ್ವಿ. ಈ ಆಲ್ಫ್ರೆಡ್ ನೊಬೆಲ್ ಅವರು ಇವರು ಡೈನಮೈಟು, ಬ್ಯಾಲಿಸ್ಟೇಟು, ಬ್ಲಾಸ್ಟಿಕ್ ಕ್ಯಾಪ್ನ ಈ ಕೆಲಸ ಮಾಡುವಂತ ವ್ಯಕ್ತಿಗಳಿಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರ ಮೈನಿಂಗ್ ಅಂದ್ರೆ ಗಣಿಗಾರಿಕೆ ಒಳಗೆ ಕೆಲಸ ಮಾಡೋ ಟೈಮ್ನಾಗ ಗುದ್ಲಿ ಚಲಕಿ ತಗೊಂಡು ನಾವು ಕೆಲಸ ಮಾಡೋದ್ ಹೆಂಗ, ಅದೇ ಡೈನಮಿಟ್ ಬ್ಲಾಸ್ಟ್ ಮಾಡೋದ್ ಹೆಂಗ ಅಂದ್ರೆ ಜನರಿಗೆ ಕಷ್ಟ ಆಗಬಾರ್ದು, ಆ ರೀತಿ ಒಳ್ಳೇದಕ್ಕೋಸ್ಕರ ಅವರು ಇದನ್ನ ಕಂಡಿಡಿದದ್ದು. ಇಲ್ಲಿ ಒಂದು ಟ್ವಿಸ್ಟ್ ಏನಾಗುತ್ತೆ ಅಂದ್ರ ಈ ಜನರು ಏನ್ ಮಾಡ್ಬಿಡ್ತಾರ ಅಂದ್ರ ಇದನ್ನ ಯುದ್ಧದೊಳಗ ಒಬ್ಬ ವ್ಯಕ್ತಿ ಸಾಯಿಸೋಕ್ಕೋಸ್ಕರ ಈ ರೀತಿ ಕೆಟ್ಟ ಕೆಲ್ಸಕ್ಕ ಇವ್ರು ಯೂಸ್ ಮಾಡ್ತಾರ. ಅದೇ ಟೈಮ್ಗೆ ಏನಾಗುತ್ತೆ ಅಂದ್ರ ಇವ್ರಿಗೆ ಎಷ್ಟು ಇವೆಲ್ಲ ಅಂದ್ರ ಡೈನಮಿಟು, ಬ್ಯಾಲಿಸ್ಟೇಟು, ಬ್ಲಾಸ್ಟಿಕ್ ಕ್ಯಾಪ್ ಈ ರೀತಿ ಅವ್ರ ವಸ್ತುಗಳಿಂದ ಅವ್ರಿಗೆ ತುಂಬಾ ಅಂದ್ರೆ ಅಗರ್ಭ ಶ್ರೀಮಂತರಾಗ್ತಾರ. ಶ್ರೀಮಂತರಾದ್ರ ಸಂತಿಗೆ ಜನರಿಗೆ ಎಲ್ಲಿಲ್ಲದ ಒಂದು ಸಿಟ್ಟು. ಇವ್ರು ಕಂಡಿಡೋದಕ್ಕೆ ಎಲ್ಲೋ ಸಾವಿರಾರು ಜನ ಸಾಯ್ತಾನೆ ಇರ್ತಾರೆ, ಎಲ್ಲ ಕಡೆ ಸಾಯ್ತಾ ಇರ್ತಾರ. ಒಂದಿನ ಏನಾಗತ್ತಂದ್ರ ಇವ್ರು ಬ್ರದರ್ ತೀರ್ಕೊಂಡಿರ್ತಾರ. ಫ್ರೆಂಚ್ ನ ಒಂದು ನ್ಯೂಸ್ ಪೇಪರ್ ಏನ್ ಮಾಡುತ್ತಂದ್ರ ದ ಮರ್ಚೆಂಟ್ ಆಫ್ ಡೆತ್ ಇಸ್ ಡೈಡ್ ಅಂತ ಹಾಕುತ್ತೆ. ಅಂದ್ರ ಸಾವಿನ ದಲ್ಲಾಳಿಯ ಮರಣ ಅಂತಂದು ಹೆಡ್ಲೈನ್ ಮುಖಾಂತರ ಆಲ್ಫ್ರೆಡ್ ನೊಬೆಲ್ ಬ್ರದರ್ ಸತ್ತಿರ್ತಾರ, ಬಟ್ ಆಲ್ಫ್ರೆಡ್ ನೊಬೆಲ್ ಸತ್ತನ ಅಂತಂದು ನ್ಯೂಸ್ ಪೇಪರ್ ಒಳಗ ಪ್ರಿಂಟ್ ಆಗುತ್ತ. ಇದರಿಂದ ಮನನೊಂದಂತ ಆಲ್ಫ್ರೆಡ್ ನೊಬೆಲ್ ಅವರು ಪ್ರತಿಶತ ಅಂದ್ರೆ ತಮ್ಮ 75% ತಮ್ಮ ಒಟ್ಟು ಆಸ್ತಿನ ಏನ್ ಮಾಡ್ತಾರೆ ಅಂದ್ರ ಮಾನವನ ಅಂದ್ರ ಹಿಂದಿನ ವರ್ಷದಲ್ಲಿ ಮಾನವ ಕುಲಕ್ಕೆ ಹೆಚ್ಚಿನ ಪ್ರಯೋಜನವನ್ನು ಯಾರು ನೀಡ್ತಾರಲ್ಲ ಅವರಿಗೆ ನೊಬೆಲ್ ಪ್ರಶಸ್ತಿನ ಕೊಡ್ರಿ ಅಂತ ಹೇಳಿ ತಮ್ಮ ವಿಲ್ ಬರೆದು ಸಾಯ್ತಾರ. ನೆಕ್ಸ್ಟ್ ಇವರು ಡಿಸೆಂಬರ್ 10, 1896 ಸ್ಯಾನ್ ಇಟಲಿಯ ಸ್ಯಾನ್ ರೆಮೋ ಒಳಗ ಮರಣ ಹೊಂದ್ತಾರ. ಇದು ಎಲ್ಲರೂ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಸ್ಲೈಡ್. ಇಲ್ಲಿ ನೋಡ್ರಿ, 1895ರಲ್ಲಿ ನೊಬೆಲ್ ಪ್ರಶಸ್ತಿನ ಸ್ಥಾಪನೆ ಮಾಡಂತ ಹೇಳಿತ್ತು. ಬಟ್ ನೊಬೆಲ್ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಯ್ತು? 1895ರಲ್ಲಿ ಸ್ಥಾಪನೆ ಆಯ್ತು. ಅಂದ್ರೆ ಅದೇ ವರ್ಷ ನೊಬೆಲ್ ಪ್ರಶಸ್ತಿ ಕೊಟ್ರ? ಇಲ್ಲ, ಕೊಡ್ಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಟ್ಟಿದ್ದು 1901. ಯಾವ ವಿಭಾಗ ಕೊಟ್ರಂದ್ರ ಫಿಸಿಕ್ಸ್ ಕೊಡ್ತಾರ. ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿ ಕೊಟ್ಟಿದ್ದು ಫಿಸಿಕ್ಸ್ ವಿಭಾಗಕ್ಕೆ. ಯಾರು ಪಡೆದಿದ್ದು ಮೊದಲನೇ ಬಾರಿಗೆ? ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ವಿಭಾಗದಲ್ಲಿ ನೊಬೆಲ್ ಅನ್ನು ಪ್ರಶಸ್ತಿ ಪಡೆದಂತ ವ್ಯಕ್ತಿ ಯಾರಂದ್ರ ವಿಲ್ಹೆಲ್ಮ್ ಕಾನ್ರಾಡ್ ರಾಂಟ್ಜೆನ್. ಯಾರಿದು ವಿಲ್ಹೆಲ್ಮ್ ಕಾನ್ರಾಡ್ ರಾಂಟ್ಜೆನ್? he was the ಫಸ್ಟ್ ನೊಬೆಲ್ ವಿನ್ನರ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿ ಸ್ವೀಕೃತ ವ್ಯಕ್ತಿ ಯಾರಂದ್ರ ಇವ್ರೆ ರಾಂಟ್ಜೆನ್ ಅವರು. ಇವ್ರು ಏನ್ ಕಂಡಿಡಿದ್ರು? ಇವ್ರು ಎಕ್ಸ್ರೇ ಕಂಡಿಡಿತಾರೆ. ಏನ್ ಕಂಡಿಡಿತಾರ? ಎಕ್ಸ್ರೇ ಕಂಡಿಡಿತಾರ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ನೋಟ್ ಹಾಕಿದೀನಿ. ಒಂದು ವರ್ಲ್ಡ್ ರೇಡಿಯೋಗ್ರಾಫಿ ಡೇನ ನಾವು ನವೆಂಬರ್ 8 ಅಂದು ಸೆಲೆಬ್ರೇಟ್ ಮಾಡ್ತಿರ್ತೀವಿ. ಇದು ನಮ್ಮ KE ಆಗಿರ್ಬೋದು, VO ಆಗಿರ್ಬೋದು, PC ಆಗಿರ್ಬೋದು, ಇಂಥವೆಲ್ಲ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಈ ತರ ಪ್ರಶ್ನೆ ಕೇಳ್ತಿರ್ತಾರ. ಗೊತ್ತಿರ್ಲಿ, ಏನಾಗೋದಿಲ್ಲ. ನೆಕ್ಸ್ಟ್ ಹೆನ್ರಿ ಬೆಕ್ವೆರೆಲ್
ಈ ವಾಸ್ ದ ಫೇಮಸ್ ಪರ್ಸನ್, ನಮ್ಗೆಲ್ಲರಿಗೂ ಗೊತ್ತಿರಬೇಕು, ಹೆನ್ರಿ ಬೆಕ್ವರೆಲ್ ಅಂತ. ಇವ್ರು ಏನ್ ಮಾಡಿದಾರೆ ಅಂದ್ರ ನ್ಯಾಚುರಲ್ ರೇಡಿಯೋ ಆಕ್ಟಿವಿಟಿನ ಇವರು ನ್ಯಾಚುರಲ್ ರೇಡಿಯೋ ಆಕ್ಟಿವಿಟಿನ ಇವರು ಕಂಡುಹಿಡಿದಿದ್ದಾರೆ. ನೆಕ್ಸ್ಟ್ ಫಿಸಿಕ್ಸ್ ಬಗ್ಗೆ ಫಿಸಿಕ್ಸ್ ಒಳಗೆ ಮೊಟ್ಟ ಮೊದಲ ಬಾರಿಗೆ ಯಾರು ಪಡೆದ್ರು? ವಿಲ್ಹೆಲ್ಮ್ ಕಾನ್ರಾಡ್ ರಾಂಟ್ಜೆನ್ ಅವರು ಮೊಟ್ಟ ಮೊದಲ ಬಾರಿಗೆ ಪಡೆದ್ರು. ನೆಕ್ಸ್ಟ್ ಶಾಂತಿ ವಿಭಾಗ. ಶಾಂತಿ ವಿಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾರು ಪಡೆದ್ರು? ಹೆನ್ರಿ ಡುನಾಂಟ್. ಇವ್ರ ಹೆಸರು ಬಗ್ಗೆ ನಾವು ಕೇಳಿರ್ಲೇಬೇಕು. 1901 ಹೆನ್ರಿ ಡುನಾಂಟ್ ಅವ್ರು ಪಡೆದ್ರು. ಏನಿದು, ಯಾರಿದೆ ಹೆನ್ರಿ ಡುನಾಂಟ್? ನಮ್ಗೆಲ್ಲರಿಗೂ ಗೊತ್ತಿರ್ಬೇಕು, ವರ್ಲ್ಡ್ ರೆಡ್ ಕ್ರಾಸ್ ಅಂತ ಬರುತ್ತೆ. ವರ್ಲ್ಡ್ ರೆಡ್ ಕ್ರಾಸ್ ಸಂಸ್ಥೆನ ಸ್ಥಾಪನೆ ಮಾಡಿದವರೇ ಹೆನ್ರಿ ಡುನಾಂಟ್. 1863 ಫೆಬ್ರವರಿ 9ರಂದು ಜಿನೇವಾದ ಒಳಗ ವರ್ಲ್ಡ್ ರೆಡ್ ಕ್ರಾಸ್ ಸಂಸ್ಥೆನ ಹೆನ್ರಿ ಡುನಾಂಟ್ ಅವರು ಸ್ಥಾಪನೆ ಮಾಡಿದ್ರು. ಪ್ರತಿ ವರ್ಷ ವರ್ಲ್ಡ್ ರೆಡ್ ಕ್ರಾಸ್ ಡೇ, ಪ್ರತಿ ವರ್ಷ ವರ್ಲ್ಡ್ ರೆಡ್ ಕ್ರಾಸ್ ಡೇನ ಮೇ 8ರಿಂದ ಸೆಲೆಬ್ರೇಟ್ ಮಾಡ್ತೀವಿ. ಇಲ್ಲಿರುವಂತ ಪ್ರತಿಯೊಂದು ಪಾಯಿಂಟ್ ಅಂತ ಇಂಪಾರ್ಟೆಂಟ್. ನಾವು ತರಗತಿ ಬಿಟ್ಟು ಇನ್ನೊಂದು ಅನ್ನೆಸೆಸರಿ ಮಾತಾಡ್ಕೋದು ಕುಂದಿರೋದು ಬೇಡ. ಇಟ್ ಇಸ್ ವೇಸ್ಟ್ ಆಫ್ ಟೈಮ್ ಅಂಡ್ ವೇಸ್ಟ್ ಆಫ್ ಎವ್ರಿಥಿಂಗ್. ಪೇಷನ್ಸ್ ಕೂಡ ವೇಸ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಅದ್ರಂಗೆ ಶಾಂತಿ ವಿಭಾಗದೊಳಗೆ ಹೆನ್ರಿ ಡುನಾಂಟ್ ಅವರು ಒಬ್ಬರೇ ಪಡೀಲಿಲ್ಲ. ಅದ್ರ ಜೊತೆಗೆ ಫ್ರೆಡ್ರಿಕ್ ಪ್ಯಾಸೆ ಅಂತ ಬರ್ತಾರೆ, ಫ್ರಾನ್ಸ್ ಅವರು. ಇವರು ಕೂಡ 1901ರಾಗ ಶಾಂತಿ ವಿಭಾಗ, ಶಾಂತಿ ಅಲ್ಲ, ಓಕೆ, ಶಾಂತಿ ವಿಭಾಗದಲ್ಲಿ ಇವರು ಪ್ರಶಸ್ತಿ ಪಡೆದ್ರು. ನೆಕ್ಸ್ಟ್ ಇಲ್ಲಿ ಒಂದು ಪಾಯಿಂಟ್ ಇದೆ ನೋಡ್ರಿ, ದ ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದ ರೆಡ್ ಕ್ರಾಸ್, ICRC ಅಂತ. ಏನಿದು ICRC? ಈ ವರ್ಲ್ಡ್ ರೆಡ್ ಕ್ರಾಸ್ ಸಂಸ್ಥೆ ಐತಲ್ಲ, ಅದ್ರ ಹೆಸರು ಪ್ರೆಸೆಂಟ್ ಏನಂದ್ರ ದ ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದ ರೆಡ್ ಕ್ರಾಸ್ ಅಂತ. ಇದು ಇಲ್ಲಿವರೆಗೆ 3 ಬಾರಿ ಶಾಂತಿ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದದ. ವಾವ್, ಸೂಪರ್ ಅಲ್ಲ? 3 ವಿಭಾಗದಲ್ಲಿ ಶಾಂತಿ ಇದೇ ಸಂಸ್ಥೆ 3 ಸಲ ನೊಬೆಲ್ ಪ್ರಶಸ್ತಿ ಪಡೆದದ. ಒಂದು 1917, 1944, 1963, 3 ಬಾರಿ ನೊಬೆಲ್ ಪ್ರಶಸ್ತಿ ಪಡೆದ ಶಾಂತಿ ವಿಭಾಗದಾಗ. ನೆಕ್ಸ್ಟ್ ಈಗ ಕೆಮಿಸ್ಟ್ರಿ ಒಳಗ ಮೊಟ್ಟ ಮೊದಲ ಬಾರಿಗೆ ಯಾರು ಪಡೆದಂದ್ರ ಜಾಕೋಬಸ್ ಎಂಡ್ರಿಕಸ್ ವಾಂಟಾಫ್ ಅವ್ರು ಪಡೆದ್ರು. ನೆಕ್ಸ್ಟ್ ಮೆಡಿಸಿನ್ ಆರ್ ಫಿಸಿಯೋಲಜಿ ಒಳಗೆ ಯಾರು ಪಡೆದ್ರಂದ್ರ ಎಮಿಲ್ ಒನ್ ಬೆಹರಿಂಗ್, ಜರ್ಮನಿಯ ವ್ಯಕ್ತಿಯಾದಂತ ಎಮಿಲ್ ಒನ್ ಬೆಹರಿಂಗ್ ಅವ್ರು ಪಡೆದ್ರು. ಇವ್ರು ಏನ್ ಕಂಡಿಡಿದ್ರಂದ್ರ ಡೈಪ್ತೀರಿಯಾಗೆ ಒಂದು ಸಿರಮ್ ಥೆರಪಿ ಕಂಡಿಡ್ತಾರ. ಸಿರಮ್ ಥೆರಪಿ ಫಾರ್ ಡೈಪ್ತೀರಿಯಾ ಡಿಸೀಸ್ಗೆ ಸಿರಮ್ ಥೆರಪಿ ಇವರು ಕಂಡುಹಿಡಿತಾರ. ನೆಕ್ಸ್ಟ್ ಮೊಟ್ಟ ಮೊದಲ ಬಾರಿಗೆ ಸಾಹಿತ್ಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಯಾರು? ಸುಲ್ಲಿ ಪ್ರುದೊಮ್ಮೆ, ಫ್ರಾನ್ಸ್ನ ಸುಲ್ಲಿ ಪ್ರುದೊಮ್ಮೆ ಅವರು ಮೊಟ್ಟ ಮೊದಲ ಬಾರಿಗೆ ಸಾಹಿತ್ಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿನ ಇವ್ರು ಪಡಿತಾರ. ನೆಕ್ಸ್ಟ್ ಸ್ಲೈಡ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಹೇಳಿದ್ನಲ್ಲ, 1968ರಲ್ಲಿ ಎಕನಾಮಿಕ್ ವಿಭಾಗದೊಳಗ ಪ್ರಶಸ್ತಿನ ಪ್ರದಾನ ಮಾಡ್ರಂತ ಅವ್ರು ಹೇಳಿದ್ದು. 1968ರಿಂದ ಸ್ಥಾಪನೆ ಆದಂತ ಎಕನಾಮಿಕ್ ವಿಭಾಗ 1969ರಿಂದ ಮೊಟ್ಟ ಮೊದಲ ಬಾರಿಗೆ ಅವ್ರು ಕೊಟ್ಟಂತ ಬಂದ್ರು. ಯಾರಿಗೆ ಮೊದಲದಾಗಿ ಸಿಕ್ತು? ಮೊಟ್ಟ ಮೊದಲ ಬಾರಿಗೆ ಸಿಕ್ಕಿದ್ದು ಯಾರಿಗಪ್ಪ ಅಂತಂದ್ರ ಒಂದು ರ್ಯಾಗ್ನರ್ ಫಿಶ್ ಅಂತಂದು. ಯಾರಿಗೆ ಮೊದಲದಾಗಿ ಸಿಕ್ಕಿದ್ದು ರ್ಯಾಗ್ನರ್ ಫಿಶ್, ನಾರ್ವೆಯ ರ್ಯಾಗ್ನರ್ ಫಿಶ್ ಸಿಕ್ಕಿದ್ದು. ಎರಡನೇದು ಜಾನ್ ಟಿನ್ ಬರ್ಜಿನ್ ಅವರಿಗೆ, ನೆದರ್ಲ್ಯಾಂಡ್ ಜಾನ್ ಟಿನ್ ಬರ್ಜಿನ್, ಇವರಿಬ್ಬರಿಗೆ ಮೊಟ್ಟ ಮೊದಲ ಬಾರಿಗೆ ಎಕನಾಮಿಕ್ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆಯಿತು. ಇಲ್ಲಿ ತನಕ ಎಲ್ಲರಿಗೂ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಈ PDF ನ ನಾನು ಹಾಕಿರ್ತೀನಿ, ಎಲ್ಲರೂ ಈ PDF ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಮಾಡಿ. ಮತ್ತೆ ನಾನು ಹೇಳಿದ್ರಲ್ಲಿ ಇರ್ಬೋದು, ಇಲ್ಲ ನಾನು ಕೇಳೋದ್ರಲ್ಲಿ ಇರ್ಬೋದು, ಏನಾದರೂ ತಪ್ಪುಗಳಿದ್ರ ತಿಳಿಸಿ, ನಾನು ಸರಿಪಡಿಸ್ಕೊಂಡು ಇನ್ನೂ ಚೆನ್ನಾಗಿ ಮಾಡಕ ನನ್ನಿಂದ ಆದಷ್ಟು ಒಳ್ಳೆ ವಿಡಿಯೋಗಳನ್ನ ಹಾಕೋದ್ರಲ್ಲಿ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಏನಂದ್ರ ಮುಂದಿನ ಪಾಯಿಂಟ್ಸ್ಗೆ ಹೋಗೋದಕ್ಕಿಂತ ಮುಂಚೆ ಈಗ ನೆಕ್ಸ್ಟ್ ಪಾಯಿಂಟ್ಸ್ ಏನಿದೆ ಅಂತಂದ್ರೆ ಇಂಡಿಯನ್ ನೊಬೆಲ್ ಲಾರೆಟ್ಸ್ ಅಂದ್ರ ಭಾರತೀಯ ಮೊಟ್ಟ ಮೊದಲ ಬಾರಿಗೆ ಯಾರು ನೊಬೆಲ್ ಪ್ರಶಸ್ತಿನ ಭಾರತದವ್ರು ಯಾರ್ಯಾರು ಪಡೆದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಲ್ಲ. ಅದಕ್ಕಿಂತ ಮುಂಚೆ ನಿನ್ನೆ ಏನಾಯ್ತಂದ್ರ ಹೈದರಾಬಾದ್ದಿಂದ ಬೆಂಗಳೂರಿಗೆ ಹೊರಟಂತಹ ಒಂದು ಸ್ಲೀಪರ್ ಕೋಚ್ ಬಸ್ ಇದ್ದಕ್ಕಿದ್ದಂಗ ಮುಂದೆ ಹೋಗುತ್ತಿರುವಂತ ಒಂದು ಬೈಕ್ ಸವಾರ ಮತ್ತು ಈ ಬಸ್ಸು ಎರಡು ಡಿಕ್ಕಿ ಹೊಡೆದು ಏನಾಯ್ತಂದ್ರ ಬೆಂಕಿ ಹತ್ಕೊಂಡು 41 ಜನ ಪ್ಯಾಸೆಂಜರ್ ಇರುವಂತ ಬಸ್ಸು ಸಜೀವ ದಹನ ಆಯ್ತು. ಅದರಲ್ಲಿ ಮ್ಯಾಕ್ಸಿಮಮ್ ಅಂದ್ರ 15ರಿಂದ 20 ಜನ ಸಜೀವ ದಹನ ಆದ್ರು. ಅವರೆಲ್ಲ ಆತ್ಮಕ್ಕೂ ಕೂಡ ನಾವು ಶಾಂತಿ ಕೇಳ್ಬೇಕು. ನಾವೆಲ್ಲರೂ ನಡ್ಕೊಂಡು ಹೋಗ್ತೀವಿ ಅಂತಂದ್ರ ಅಲ್ಲಿ ಕೂಡ ಸಾಯ್ತೀವಿ. ಇಲ್ಲಪ್ಪ ನಾನು ಏರೋಪ್ಲೇನ್ ಒಳಗೆ ಹೋಗ್ತೀನಿ ಅಂದ್ರೆ ಅಲ್ಲಿ ಕೂಡ ಸಾಯ್ತೀವಿ. ಇಲ್ಲ ನಾನು ಕಾರ್ ಒಳಗೆ ಹೋಗ್ತೀನಿ ಅಂದ್ರೆ ಕಾರಲ್ಲಿ ಕೂಡ ಸಾಯ್ತಾ ಇದೀವಿ. ಬಸ್ ಒಳಗೂ ಸಾಯ್ತಿರ್ತೀವಿ. ಒಂದಂತರೂ ಇದರಲ್ಲಿ ಸತ್ಯ ಆಯ್ತು. ಹುಟ್ಟು ಉಚಿತ, ಸಾವು ಖಚಿತ. ಸಾವು ಯಾವಾಗ ಬರುತ್ತೋ ಯಾರಿಗೂ ಗೊತ್ತಿಲ್ಲ. ಬಟ್ ಹೇಳಿದ್ರಲ್ಲ, ಅಳುವಿರೇಕೆ ಮುಂಕೆ ನಾ ಹೋಗುವೆನ ಎಲ್ಲಿಗೆ, ಕಾಲ ನಿಯಮಿದು ಒಬ್ಬರ ಜಾಗಕ್ಕೆ ಮತ್ತೊಬ್ಬರು ಇಲ್ಲಿಗೆ.
ಯಾವತ್ತು ಒಳ್ಳೆ ಕೆಲಸ ಮಾಡ್ರಿ. ನಮ್ ಸಾವು ಯಾವಾಗ ಬರುತ್ತೋ ಯಾರಿಗೂ ಗೊತ್ತಿಲ್ಲ. ಆದಷ್ಟು ಒಳ್ಳೇದ್ ಮಾಡ್ರಿ. ಬಿ ಗುಡ್, ಸೇ ಗುಡ್, ಫೀಲ್ ಗುಡ್. ನೆಕ್ಸ್ಟ್ ನೆಕ್ಸ್ಟ್ ಸ್ಲೈಡ್ ಒಳಗ ಇಂಡಿಯನ್ ನೊಬೆಲ್ ಲಾರೆಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಬಾಯ್.